ಈ ಥಾಟ್ ಎಲ್ಲಿಂದ ಶುರುವಾಯಿತು? ಯಾರು ಶುರು ಮಾಡಿದ್ರು ಇವ್ರದ್ದೊಂದು ಪುಸ್ತಕನ ಬರೆಯೋಣ ಅಂತ ಹೇಳಿ? ಅಶ್ವಿನಿ ಮೇಡಮ್ ಕಡೆಯಿಂದ ಬಂತ ಅಥವಾ ನೀವೇನಾದರೂ ಅವರಿಗೆ ಈ ಥರ ಬರೆಯೋಣ ಅಂತ ಹೇಳಿ ಆ ದಿನಗಳು, ಪ್ರಾರಂಭದ ದಿನಗಳ ಬಗ್ಗೆ ಹೇಳಿ ಸರ್. ಹಾಂ ಮ್ಯಾಮ್, ನಾನು PRKಗೆ ಬರ್ತಾಯಿದ್ದೆ. PRK ರೈಟಿಂಗ್ ಎಲ್ಲ ಮಾಡ್ತೀನಿ ನಾನು. ಸೊ ಆವಾಗ ಬರ್ತಾಯಿದ್ದಾಗ ಜನರಲಾಗಿ ಅದು ಇದು ಮಾತಾಡ್ತಾಯಿದ್ವಿ. ಆವಾಗ ಒಂದು ಥಾಟ್ ಕೇಮ್ ಅಪ್, ಸೊ ಈ ಥರ ಒಂದು ಬುಕ್ ಮಾಡೋಣ ಅಂತ. ಸೊ ಅಶ್ವಿನಿ ಓಕೆ ಅಂತ ಹೇಳಿಬಿಟ್ಟು ಒಂದು 2-3 ತಿಂಗಳು ನಾವಿಬ್ಬರು ಯೋಚನೆ ಮಾಡಿದ್ವಿ. ದೆನ್ ಒನ್ ಡೇ ಶಿ ವೆಂಟ್ ಆ್ಯಂಡ್ ಟೋಲ್ಡ್ ಹರ್ ಚಿಲ್ಡ್ರನ್. ಅವ್ರ ಮಕ್ಳಿಗೆ ಹೇಳಿದಾಗ ಅವರು ಕೂಡ ಎಸ್ ವಿಲ್ ಡೂ ಇಟ್ ಅಂತ ಹೇಳಿದಾಗ ಆವಾಗ ದೆನ್ ವಿ ಸ್ಟಾರ್ಟೆಡ್ ವರ್ಕಿಂಗ್. ಸರ್, ನಮಗೆ ಇವಾಗ ಅಶ್ವಿನಿ ಮೇಡಮ್ ಅವ್ರನ್ನ ನೋಡುವಾಗ ನಮಗೆ ಹೆಣ್ಮಕ್ಳಿಗೆ ಒಂಥರ ಹೆಮ್ಮೆ ಮತ್ತು ಒಂಥರ ಹುಮ್ಮಸ್ಸು ಅಂತಲೇ ಹೇಳ್ಬೋದು. ನೋಡಿ ಹೇಗೆ ವರ್ಕ್ ಮಾಡ್ತಾರೆ, ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆ ಕಡೆ ಮನೆ, ಸಂಸಾರ, ಕುಟುಂಬ, ಈ ಕಡೆ ಬಂತು ಅಂತಂದರೆ ಈ PRK ಅವ್ರ ಅಂಡರಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ. ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿ ಸಿನಿಮಾಗಳನ್ನ ಮಾಡ್ತಾರೆ. ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡುವಂಥ ಕೆಲಸ, ಇದೆಲ್ಲವನ್ನು ಕೂಡ ಒಬ್ಬ ಹೆಣ್ಣು ಮಗಳಿಗೆ ಮಾಡ್ತಿರುವಂಥದ್ದು. ಅಶ್ವಿನಿ ಅವರು ಇದನ್ನು ಮಾಡ್ತಾರಾ ಅಂತ ನಾವು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಈ ಹಿಂದೆ, ಅಪ್ಪು ಸರ್ ಹೋಗೋ ಮುಂಚೆ. ಇವಾಗಂತೂ ಎಲ್ಲವನ್ನು ಮಾಡ್ತಿದ್ದಾರೆ. ಆ ಒಂದು ದಿಟ್ಟ ಹೆಣ್ಣು ಮಗಳ ಬಗ್ಗೆ ತುಂಬ ಹತ್ತಿರದಿಂದ ನೋಡ್ತೀರಾ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅವ್ರ ಬಗ್ಗೆ ಹೇಳಿ ಸರ್ ನಮಗೆ. ಮ್ಯಾಮ್, ನಾನು ಮುಂಚೆ ನೋಡಿರೋ ಅಶ್ವಿನಿ ತುಂಬ ಡಿಫ್ರೆಂಟ್ ಮ್ಯಾಮ್. ನಾನು ಮುಂಚೆ ನೋಡಿರೋ ಅಶ್ವಿನಿ ಹೆಂಗೆ ಅಂದರೆ, ನೀವು ನೋಡಿರ್ತೀರ ಒಂದು ಕ್ಲಿಪ್ಪು, ಅಪ್ಪುಗೆ ರಿಪೋರ್ಟರ್ಸ್ ಕೇಳ್ತಾರೆ ಮಾತಾಡಿದ ಮೇಲೆ ಅಶ್ವಿನಿಗೆ ಮಾತಾಡಿಸ್ಬೇಕು ಅಂತ. ಆವಾಗ ಅಪ್ಪು ಅಶ್ವಿನಿ ನೋಡಿಕೊಂಡು ಇಲ್ಲ ಏನು ಮಾತಾಡ್ತಾರಾ ಇಲ್ವಾ ಅಂತ, ಯಾಕಂದರೆ ಅವ್ರನ್ನ ಕೇಳಿ ಅಂತ. ಆವಾಗ ಅಶ್ವಿನಿ ಕಾಮಾಗಿ ನಾ ಮಾತಾಡಲ್ಲ ಅಂತ, ಬಿಕಾಸ್ ಶಿ ವಾಸ್ ಅ ಪರ್ಸ್ನಲ್, ಅವರಾಯಿತು ಅವ್ರ ಕೆಲಸ ಆಯಿತು ಆ ಥರ ಇದ್ದವರು. ಆ್ಯಂಡ್ ಐ ಹ್ಯಾವ್ ಸೀನ್ ಹರ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಅವ್ರು ಯಾವತ್ತೂ ಸ್ಟೇಜ್ ಮೇಲೆ ನೋಡಿಲ್ಲ ನಾನು, ಯಾವತ್ತೂ ಅವರು ಮಾತಾಡಿರೋದಂತೂ ನೋಡೇ ಇಲ್ಲ. ಸೊ ಇವಾಗ ಐ ಸಿ ಈಗ ದ ಡಿಗ್ನಿಟಿ, ದ ಗ್ರೇಸ್, ದ ಸ್ಟ್ರೆಂತ್. ಅವ್ರು ಇವಾಗ ಹೆಂಗಾಗಿದ್ದಾರೆ ಅಂದರೆ, ಶಿ ಈಸ್ ಬಿಕಮ್ ಅ ರೋಲ್ ಮಾಡೆಲ್ ಫಾರ್ ವಿಮೆನ್, ನಾಟ್ ಇನ್ ಬ್ಯಾಂಗ್ಳೂರ್, ನಾಟ್ ಇನ್ ಕರ್ನಾಟಕ, ಆಲ್ ಓವರ್ ದ ವರ್ಲ್ಡ್. ಶಿ ಈಸ್ ಬಿಕಮ್ ಅ ರೋಲ್ ಮಾಡೆಲ್. ಹ್ಯಾಟ್ಸ್ ಆಫ್ ಟು ಹರ್. ಆಮೇಲೆ ನಾನು ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ, ನಾನು ಒಂದು 2 ಕೆಲಸ ಮಾಡ್ತಾಯಿದ್ದೀನಿ. ಒಂದು ಕ್ಲಾಸ್ ನೋಡ್ಕೊಳ್ತಾ ಇದ್ದೀನಿ, ಒಂದಿದ್ದು ಪುಸ್ತಕ ಬರೀತಾ ಇದ್ದೀನಿ. 2ರಲ್ಲೇ ನನಗೆ ಸುಸ್ತಾಗ್ಬಿಟ್ಟಿದೆ. ಅರ್ಥ ಆಗ್ತಿದೆಯಾ? ನಮ್ಗೆ ಸ್ಟ್ರೆಸ್ ಬರುತ್ತೆ. ಬಟ್ ಅಶ್ವಿನಿ ಈಸ್ ಹ್ಯಾಂಡ್ಲಿಂಗ್ ಸ್ಕೂಲ್ಸ್ ಶುರು ಮಾಡಿದ್ದಾರೆ, ಕಿಂಡರ್ ಗಾರ್ಟನ್ ಸ್ಕೂಲ್ ಶುರು ಮಾಡಿದ್ದಾರೆ, ಜೂನಿಯರ್ ಟೋಸ್ ಅಂತ 6 ಬ್ರ್ಯಾಂಚ್ ಶುರು ಮಾಡಿದ್ದಾರೆ, ಅಡ್ಮಿನಿಸ್ಟ್ರೇಷನ್, ಎಲ್ಲದೂ, ಫಿಲಮ್ಸು, ಆಮೇಲೆ ಏನೇನೋ ಈ ಸೋಷಿಯಲ್ ಮೀಡಿಯಾದು ಅದು ಇದು ಎಲ್ಲ ಇರುತ್ತಲ್ಲ, ಎಲ್ಲದು ಯೂಟ್ಯೂಬಲ್ಲೆಲ್ಲ ಇವಾಗ ಮೂವೀಸ್ ಎಲ್ಲ ರಿಲೀಸ್ ಆಗ್ತಾಯಿದೆ ಅಪ್ಪುದು, ಅದೆಲ್ಲ ಎಲ್ಲ ಕೆಲಸ. ಆಮೇಲೆ ಮನೆ, ನಿಮಗೆ ಗೊತ್ತು ಒಂದು ಮನೇನ ಇದು ಅಂತ ಹೆಂಗೆ ನೋಡ್ಕೊಳ್ಳೋದು ಅಂತ ತುಂಬ ಡಿಫಿಕಲ್ಟ್ ಇದೆ ಮ್ಯಾಮ್. ಸೊ ಅದನ್ನೆಲ್ಲದೂ ಮಾಡ್ತಾಯಿದ್ದಾರೆ. ನನಗಂತೂ ಫ್ರ್ಯಾಂಕ್ಲಿ ನನಗಾಗಲ್ಲ. ನಾನು ಇದೇ ಮಾತನ್ನು ಅಪ್ಪುಗೂ ಹೇಳಿದ್ದೀನಿ. ಮಠ ಮಧ್ಯಾಹ್ನ ಮೌರ್ಯ ಫಿಲಮ್ಗೆ, ನಮ್ಮ ಬಸವ ಫಿಲಮ್ಗೆ ಜಯನಗರ್ ಕಡೆ ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ದಾಗ ಮಧ್ಯಾಹ್ನ ಪಾಪ ನಾನು ಫೈಟ್ ಡೈರೆಕ್ಟ್ರ್ ಹೇಳೋರು, ಹಿಂಗೆ ಕಿಕ್ ಮಾಡು, ಹಂಗೆ ಕಿಕ್ ಮಾಡು, ಅದು ಇದು ಅಂತ. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ನಾನು ಆಮೇಲೆ ಹೋಗ್ಬಿಟ್ಟು ಅಪ್ಪುಗೆ ಹೇಳಿದೆ, ಡೂಡಿ 5 ವಾಸ್ ರಾಜ್ಕುಮಾರ್ ಸನ್, ನಾನು ಥ್ಯಾಂಕ್ ಯು, ಒಂದು ಕಿಕ್ ಮಾಡಿದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ ಅಂತ ಓಡೋಗ್ಬಿಡ್ತಿದ್ದೆ ಅಂತ. ಅದಕ್ಕೆ ಅವ್ನು ಯಾವಾಗಲೂ ಹೇಳ, ನೋ ಪ್ರಾಕ್ಸ್, ವಿ ಕಾಂಟ್ ಡೂ ದಟ್, ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಅಂತ. ಅವ್ನಿಗೆ ಯಾರು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತುಂಬ ಖುಷಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.